ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಧಾನಕ್ಕಾಗಿ ಬಂದ ಕೃಷ್ಣ ಧೃತರಾಷ್ಟ್ರನ ಸಭೆಯಿಂದ ಹೊರಟವನಾಗಿ ಇನ್ನು ಯುದ್ಧವೇ ನಿಶ್ಚಯ ಅಂತ ಹೇಳಿ ಅಲ್ಲಿಂದ ಹೊರಟು ಕುಂತಿಯ ಮನೆಗೆ ಬಂದಿದ್ದಾನೆ. ಸಂಧಾನಕ್ಕಾಗಿ ನಾನು ಎಲ್ಲ ಪ್ರಯತ್ನವನ್ನು ಪಟ್ಟರೂ ಕೌರವರು ಅದನ್ನು ಕೇಳಲಿಲ್ಲ. ಇನ್ನು ಯುದ್ಧವೇ ಆಗ್ತದೆ. ಕುಂತಿ, ನೀನು ನಿನ್ನ ಮಕ್ಕಳನ್ನು ಬಿಟ್ಟು 13 ವರ್ಷಗಳು ಕಳೆದು ಹೋದವು. ಈಗ ರಾಜ್ಯ ಬೇಕು ಅಂತ ಅಂದರೆ ಯುದ್ಧ ಮಾಡಬೇಕು ಅಂತ ಪಾಂಡವರು ತೀರ್ಮಾನ ಮಾಡಿದ್ದಾರೆ. ರಾಜ್ಯವನ್ನು ಕೌರವರು ಕೊಡ್ತಾ ಇಲ್ಲ ಅಂದಮೇಲೆ ಯುದ್ಧವನ್ನು ಮಾಡಿ ರಾಜ್ಯ ಪಡ್ಕೊಳ್ಳುವ ತೀರ್ಮಾನಕ್ಕೆ ಪಾಂಡವರು ಬಂದಿದ್ದಾರೆ. ನಾನು ಈಗ ಪಾಂಡವರ ಸಮೀಪಕ್ಕೆ ಹೋಗ್ತಾ ಇದ್ದೇನೆ. ತಾಯಿಯಾದ ಕುಂತಿ, ನೀನು ನಿನ್ನ ಉಪದೇಶ ಏನಾದರೂ ಇದ್ದರೆ ಯುಧಿಷ್ಠಿರನಿಗೆ ತಿಳಿಸು. ನಿನ್ನ ಮಾತನ್ನು ನಾನು ಹೋಗಿ ಮುಟ್ಟಿಸ್ತೇನೆ ಅಂತ ಹೇಳಿದಾಗ ಕುಂತಿ, ಕ್ಷತ್ರಿಯರ ಧರ್ಮ ಅದು ಯುದ್ಧ. ಆದ್ದರಿಂದ ಯುದ್ಧವೇ ನಡೀಲಿ ಅಂತ ಕುಂತಿ ಉಪದೇಶ ಮಾಡಿತು. ಕಾಲೋವಾ ಕಾರಣಂ ರಾಜ್ಞೋ ರಾಜಾವ ಕಾಲಕಾರಣಂ ಇತಿ ತೇ ಸಂಶಯೋ ಮಾಭೂತು ರಾಜಾ ಕಾಲಸ್ಯ ಕಾರಣಂ. ರಾಜನಿಗೆ ಕಾಲಕಾರಣವೋ ಅಥವಾ ಕಾಲಕ್ಕೆ ರಾಜಕಾರಣನೋ ಅಂತ ಸಂಶಯ ಬರುವುದು ಬೇಡ. ರಾಜನೇ ಕಾಲಕ್ಕೆ ಕಾರಣ. ರಾಜ್ಯ ಅದು ಸುಭಿಕ್ಷೆಯಲ್ಲಿ ಇರಬೇಕು ಅಂತಾದರೆ ರಾಜಕಾರಣನಾಗ್ತಾನೆ. ರಾಜ್ಯ ದುರ್ಭಿಕ್ಷೆಯಲ್ಲಿ ಇದೆ ಅಂತಾರೆ, ಅದಕ್ಕೂ ಕೂಡ ಕಾರಣ ರಾಜ. ದಂಡನೀತಿಯನ್ನು ಪ್ರಯೋಗ ಮಾಡಿ ದುಷ್ಟರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಈ ರಾಜ್ಯವನ್ನು ಸರಿಯಾದ ಕ್ರಮದಲ್ಲಿ ಎಲ್ಲರೂ ಕೂಡ ಪ್ರಜೆಗಳು ಸುಖದಿಂದ ಇರುವಂತೆ ಆಡಳಿತವನ್ನು ಕೊಡುವಂಥದ್ದು ರಾಜನ ಕರ್ತವ್ಯ. ಕಾಲ ಸರಿಯಿಲ್ಲ ಅಂತ ಹೇಳಬಾರದು, ರಾಜ ಸರಿಯಿಲ್ಲ ಅಂತ ಹೇಳಬೇಕು. ಆದ್ದರಿಂದ ರಾಜನಾದವ ಹೇಗೆ ಇರಬೇಕು ಅದನ್ನು ಕುಂತಿ ತನ್ನ ಮಕ್ಕಳಿಗೆ ಕೃಷ್ಣನ ಮೂಲಕ ಸಂದೇಶ ಕಳಿಸುತ್ತಾನೆ. ಭಿಕ್ಷೆಯನ್ನು ಮಾಡಿ ಜೀವನ ಮಾಡುವಂಥದ್ದು ಕ್ಷತ್ರಿಯನ ಧರ್ಮ ಅಲ್ಲ. ಭೈಕ್ಷ್ಯಂ ವಿಪ್ರತಿಷಿದ್ಧಂತೆ, ಭೈಕ್ಷ್ಯ ಎಂಬುವಂಥದ್ದು ನಿಷಿದ್ಧವಾದದ್ದು. ಆದ್ದರಿಂದ
ಕಳೆದು ಹೋದ ರಾಜ್ಯವನ್ನು ಮತ್ತೆ ನೀನು ಯುದ್ಧವನ್ನು ಮಾಡಿಯೇ ಪಡ್ಕೊಳ್ಬೇಕು. ನಿನ್ನ ರಕ್ಷಣೆ ಅದು ಪ್ರಜೆಗಳಿಗೆ ಆಗಬೇಕು. ಈ ವಿಷಯದಲ್ಲಿ ಒಂದು ಉಪಾಖ್ಯಾನವನ್ನು ನಾನು ಕೃಷ್ಣ ನಿನ್ನ ಮೂಲಕ ಯುಧಿಷ್ಠಿರನಿಗೆ ತಿಳಿಸ್ತೇನೆ. ವಿದುಲಾ ಉಪಾಖ್ಯಾನ. ವಿದುಲೆ ಅಂತ ಒಬ್ಬಳಿದ್ಲು, ರಾಜಮಾತೆ ಅವಳು. ಅವಳಿಗೆ ಒಬ್ಬ ಮಗ ಇದ್ದ, ರಾಜಕುಮಾರ. ಇದ್ದಕ್ಕೆ ಇದ್ದಾಗೆ ಒಮ್ಮೆ ಆ ವಿದುಲೆಯ ದೇಶಕ್ಕೆ ಶತ್ರುಗಳ ಆಕ್ರಮಣ ಆಯಿತು. ನಿರ್ಜಿತಂ ಸಿಂಧು ರಾಜೇನ, ಸಿಂಧು ದೇಶದ ಒಬ್ಬ ರಾಜ ಅವ ಆಕ್ರಮಣ ಮಾಡಿದ. ವಿದುಲೆಯ ಮಗ ಯುದ್ಧಕ್ಕೆ ಹೊರಟು ನಿಂತ. ಆದರೆ ಭಯಗೊಂಡ. ಸಿಂಧು ರಾಜನನ್ನು ನೋಡಿ ಬಹಳಷ್ಟು ಹೆದರಿದ. ಬಹು ಪರಾಕ್ರಮಶಾಲಿಯಾದ ಈ ಸಿಂಧುರಾಜನ ಒಟ್ಟಿಗೆ ನಾನು ಯುದ್ಧಕ್ಕೆ ನಿಂತರೆ ನಾನು ಮರಣವನ್ನು ಹೊಂದಿಯೇನು ಅಂತ ಭಯಗೊಂಡವನಾಗಿ ಯುದ್ಧವನ್ನು ಬಿಟ್ಟು ಯುದ್ಧ ಭೂಮಿಯಿಂದ ಪಲಾಯನ ಮಾಡಿದ. ರಾಜಮಾತೆಯಾದ ವಿದುಲೆಯ ಬಳಿಗೆ ಬಂದ. ತಾಯಿ, ನಾನು ಇನ್ನು ಯುದ್ಧ ಮಾಡುವುದಿಲ್ಲ, ನಾನು ಸಾಯ್ತೇನೆ, ನನಗೆ ಯುದ್ಧ ಬೇಡ ಅಂತ ಹೇಳಿ ಬಂದ. ಆದರೆ ತಾಯಿಯಾದಂತಹ ವಿದುಲೆ ರಾಜಮಾತೆ ಆ ಮಗನನ್ನು ಬಹಳವಾಗಿ ನಿಂದನೆ ಮಾಡ್ತಾಳೆ. ಕುನಂದನ ಕ್ವ ವಾ ಜಾತೋ ದುಷತಾಂ ಹರ್ಷವರ್ಧನ ನಮಯಾ ತ್ವಂ ನ ಪಿತ್ರಾ ಚ ಜಾತಃ ಕ್ವಾಭ್ಯಾಗತೋ ಯಸಿ. ಎಲೈ ಕೆಟ್ಟ ಪುತ್ರನೇ, ಕೆಟ್ಟ ಮಗನೇ, ಶತ್ರುಗಳಿಗೆ ಸಂತೋಷವನ್ನು ಹೆಚ್ಚಿಸುವವನೇ, ನೀನು ಎಲ್ಲಿಂದ ಹುಟ್ಟಿದೆ? ಕ್ವವಾ ಜಾತಃ, ಎಲ್ಲಿಂದ ಹುಟ್ಟಿದೆ? ನನ್ನಿಂದ ನೀನು ಹುಟ್ಟಿಲಿಲ್ಲ, ತಂದೆಯಿಂದಲೂ ಕೂಡ ಹುಟ್ಟಿಲ್ಲ, ನೀನು ಎಲ್ಲಿಂದ ಬಂದೆ? ಎಂತಹ ಕೆಟ್ಟ ಮಗ ನೀನು, ಯುದ್ಧ ಭೂಮಿಯಿಂದ ಪಲಾಯನ ಮಾಡಿ ಬಂದಿದ್ದೆಲ್ಲ, ನಮ್ಮ ಮಗ ಅಲ್ಲ ನೀನು. ಯಾವ ಕೋಪವೂ ಕೂಡ ನಿನಗೆ ಇಲ್ಲವ? ನಪುಂಸಕನಾಗಿದ್ದಿ ನೀನು. ಒಳ್ಳೆಯದನ್ನು ಸಾಧಿಸು, ಉದ್ಯುಕ್ತನಾಗು. ನಿನ್ನನ್ನು ನೀನು ಅವಮಾನ ಮಾಡಿಕೊಳ್ಳಬೇಡ. ಅಲ್ಪದಿಂದ ತೃಪ್ತನಾಗಬೇಡ, ಹೆದರಬೇಡ. ಮನಸ್ಸನ್ನು ಒಳ್ಳೆಯ ವಿಷಯದಲ್ಲಿ ಗಟ್ಟಿ ಮಾಡಿಕೋ, ಜಯ ಸಂಪಾದಿಸುವವನಾಗು. ಕ್ಷತ್ರಿಯನಾದವ, ರಾಜನಾದವ ಹೇಗಿರಬೇಕು? ಅಲ್ಪದರಿಂದ ತೃಪ್ತಿಯನ್ನು ಪಟ್ಟುಕೊಳ್ಳಬಾರದು. ಸುಪೂರಾ ವೈ ಕುನದಿಕ, ಒಂದು ಸಣ್ಣ ನದಿ ಸ್ವಲ್ಪ ಮಳೆ ಬಂದರೆ ಸಾಕು ತುಂಬಿ ಹೋಗ್ತದೆ. ಒಂದು ಇಲಿಯ ಅಂಜಲಿ, ಮೂಷಿಕದ ಅಂಜಲಿ ಸ್ವಲ್ಪದರಲ್ಲಿ ತುಂಬಿ ಹೋಗ್ತದೆ. ಹಾಗೆಯೇ ಕೆಟ್ಟ ಪುರುಷನು ಕೂಡ ಬೇಗ ಸಂತುಷ್ಟನಾಗ್ತಾನೆ. ಆದ್ದರಿಂದ ಇಷ್ಟು ಸಾಕು ಅಂತ ನೀನು ರಾಜನಾದವ ತೀರ್ಮಾನಕ್ಕೆ ಬರಬೇಡ. ಯುದ್ಧ ಮಾಡು, ಇದ್ದ ಭೂಮಿಯನ್ನು ಕಳ್ಕೊಳ್ಬೇಡ. ರಾಜನಾದವ ಸ್ವಲ್ಪಕ್ಕೆ ತೃಪ್ತಿ ಪಡ್ಕೊಳ್ಬಾರ್ದು. ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟಶ್ಚ ಮಹೀಪತಿ. ಬ್ರಾಹ್ಮಣನಾದವ ಅಲ್ಪದರಲ್ಲಿ ಸಂತೋಷಗೊಂಡಿಲ್ಲ ಅಂದರೆ, ಸಂತುಷ್ಟನಾಗಲಿಲ್ಲ ಅಂದರೆ ಅವನ ನಾಶವನ್ನು ಹೊಂದುತ್ತಾನೆ. ಸಿಕ್ಕಿದರಲ್ಲಿ ಸ್ವಲ್ಪದರಲ್ಲಿ ತೃಪ್ತನಾಗಬೇಕು ಬ್ರಾಹ್ಮಣನಾದವ. ಆದರೆ
ರಾಧನಾದವ ಅಲ್ಪಕ್ಕೆ ಸ್ವಲ್ಪಕ್ಕೆ ತೃಪ್ತಿ ಪಡ್ಕೊಳ್ಳಬಾರದು. ಇಷ್ಟು ಭೂಮಂಡಲ ನನಗೆ ಸಿಕ್ತು ಸಾಕು ಆಗಬಾರದು. ಇನ್ನೊಬ್ಬರ ರಾಜ್ಯವನ್ನು ಕೂಡ ಪಡ್ಕೊಳ್ಬೇಕು. ಇನ್ನಷ್ಟು ತನ್ನ ಆಡಳಿತವನ್ನು ಭೂಮಂಡಲವನ್ನು ವಿಸ್ತಾರಗೊಳಿಸಬೇಕು. ಇದು ರಾಜನಾದವ ಕರ್ತವ್ಯ, ರಾಧನಾದವನ ಕರ್ತವ್ಯ. ಬ್ರಾಹ್ಮಣನಾದವ ಸ್ವಲ್ಪದರಲ್ಲೇ ತೃಪ್ತಿ ಪಡ್ಕೊಳ್ಬೇಕು. ಹೆಚ್ಚು ಬೇಕು ಹೆಚ್ಚು ಬೇಕು ಇನ್ನಷ್ಟು ಬೇಕು ಅಂದರೆ ಅವನಿಗೆ ನಾಶ ಖಚಿತ, ಅವ ನಾಶವನ್ನು ಹೊಂದುತ್ತಾನೆ. ರಾಧನಾದವ ಸ್ವಲ್ಪಕ್ಕೆ ತೃಪ್ತಿ ಪಟ್ಟುಕೊಂಡ್ರೆ ನಾಶನಾಗ್ತಾನೆ, ನಷ್ಟವನ್ನು ಹೊಂದುತ್ತಾನೆ, ನಾಶ ಹೊಂದುತ್ತಾನೆ. ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟಶ್ಚ ಮಹೀಪತಿ. ಆದ್ದರಿಂದ ಅಲ್ಪದರಲ್ಲಿ ತೃಪ್ತನಾಗಬೇಡ, ಯುದ್ಧ ಮಾಡು, ಇನ್ನಷ್ಟು ಭೂಮಿಯನ್ನು ಪಡೆ. ಪರಾಕ್ರಮದಿಂದ ಬದುಕಬೇಕು ಕ್ಷತ್ರಿಯನಾದವ. ಅಲಾತಂ ತಿಂದುಕಸ್ಯೇವ ಮುಹೂರ್ತಮಪಿ ವಿಜ್ವಲ ಮಾತುಷಾಗ್ನಿರಿವಾನರ್ಚಿ ಧೂಮಾಯೇತ ನರಶ್ಚಿರಂ. ಸ್ವಲ್ಪ ಹೊತ್ತು ಉರಿಯುವವನಾಗು ನೀನು, ಸ್ವಲ್ಪ ಹೊತ್ತು ಉರಿಯುವವನಾಗು. ಹೊಗೆಯನ್ನು ಉಗುಳುವ ಕಟ್ಟಿಗೆಯಂತೆ ಇರಬೇಡ. ಮಾತು ಶಾಗ್ದಿರಿವಾನರ್ಚಿ ಧೂಮ ಏತ ನರಶ್ಚಿರಂ. ಹಸಿಯಾದ ಕಟ್ಟಿಗೆ, ಅದರಲ್ಲಿ ಬೆಂಕಿ ಇರುತ್ತದೆ, ಆದರೆ ಕೊನೆ ತನಕವೂ ಕೂಡ ಹೊಗೆಯನ್ನು ಉಗುಳುತ್ತಾ ಇರುತ್ತದೆ, ಯಾವಾಗಲೂ ಹೊಗೆಯಿಂದ ಕೂಡಿರುತ್ತದೆ. ತುಷಾಗ್ನಿ, ಭತ್ತದ ಹೊಟ್ಟಿನ ಬೆಂಕಿ ಅಥವಾ ಹುಲ್ಲು, ಒಣಗಿದ ಕಟ್ಟಿಗೆ ಅಥವಾ ಒಣಗಿದ ಹುಲ್ಲಿನ ಬೆಂಕಿ, ಅದು ಪ್ರಕಾಶವನ್ನು ಕೊಡುತ್ತದೆ, ಹೊಗೆ ಉಗುಳುವುದಿಲ್ಲ. ಆದರೆ ಹೊತ್ತಿ ಉರಿಯುವುದು ಎಷ್ಟೊತ್ತು? ಸ್ವಲ್ಪ ಹೊತ್ತು ಮಾತ್ರ. ಮುಹೂರ್ತಂ ಜ್ವಲಿತಂ ಶ್ರೇಯ ನತ ಧೂಮಾಯಿತಂ ಚಿರಂ. ಒಂದು ಮುಹೂರ್ತ, ಒಂದು ಸ್ವಲ್ಪ ಕಾಲ ಅದು ಉರಿತದೆ, ಅಷ್ಟರಲ್ಲಿಯೇ ಬೆಳಕನ್ನು ಕೊಡ್ತದೆ. ಹಸಿ ಕಟ್ಟಿಗೆ ಬೇಕಾದಷ್ಟು ಕಾಲ ಉರಿತದೆ, ಆದರೆ ಯಾವಾಗಲೂ ಹೊಗೆಯನ್ನು ಉಗುಳುತ್ತಾ ಇರುತ್ತದೆ. ಆದ್ದರಿಂದ ಒಂದು ಮುಹೂರ್ತ ಉರಿದ್ರೂ ಸಾಕು, ಅದು ಬೆಳಕು ಕೊಡಬೇಕು. ಬಹಳ ಹೊತ್ತು ಉರಿತಾ ಇರುತ್ತದೆ, ಆದರೆ ಹಸಿ ಕಟ್ಟಿಗೆ ಬಹಳ ಧೂಮವನ್ನು, ಹೊಗೆಯನ್ನು ಕೊಟ್ಟು ಎಲ್ಲರ ಕಣ್ಣಿನಲ್ಲಿ ನೀರನ್ನು ಬರಿಸ್ತದೆ. ನಮ್ಮ ಜೀವನ ಹಾಗೆ ಇರಬಾರದು. ನಿನಗೆ ಪರಾಕ್ರಮ ಇದೆ ಅಂತಾದರೆ ಹೋರಾಡು, ವೀರ ಮರಣವನ್ನು ಪಡೆ. ಹೋರಾಡಿದ ಪ್ರಜೆಗಳೆಲ್ಲ ತಿಳ್ಕೊಳ್ಳುತ್ತಾರೆ, ಹೋರಾಡಿದ, ನಮ್ಮ ಸಲುವಾಗಿ ಹೋರಾಡಿದ, ಆದರೆ ಮರಣವನ್ನಪ್ಪಿದ. ಒಂದು ವೇಳೆ ಪರಾಕ್ರಮವನ್ನು ತೋರಿಸಲಿಲ್ಲ ಅಂದರೆ ಬದುಕಿ ಇರುತ್ತಾನೆ, ಆದರೆ ಪ್ರಜೆಗಳೆಲ್ಲ ಬೈತಾ ಇರ್ತಾರೆ. ದಾಳಿಗೆ ಒಳಗಾದ ಇವ ಹೋರಾಡಲಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಜೀವನದಲ್ಲಿ ನಮ್ಮಿಂದ ಇನ್ನೊಬ್ಬರಿಗೆ ಉಪಕಾರ ಆಗಬೇಕು. ಬದುಕುವುದು ಸ್ವಲ್ಪ ಸಮಯ ಆದರೂ ತೊಂದರೆ ಇಲ್ಲ, ಲೋಕಕ್ಕೆ ಬೆಳಕನ್ನು ಕೊಡಬೇಕು. ಒಣ ಹುಲ್ಲು ಉರಿತದೆ, ಉರಿದು ಕೂಡಲೇ ಆರಿ ಹೋಗ್ತದೆ. ಉರಿಯುವಷ್ಟು ಕಾಲ ಪ್ರಕಾಶವನ್ನು ಕೊಟ್ಟು ತಾನು ನಾಶವನ್ನು ಹೊಂದುತ್ತದೆ. ಹಾಗೆಯೇ ನಮ್ಮ ಜೀವನವು ಕೂಡ ಸ್ವಲ್ಪ ಬದುಕಿದರೂ ಸಾಕು, ನಮ್ಮಿಂದ
ಲೋಕಕ್ಕೆ ಉಪಕಾರ ಆಗುತ್ತೆ. ಹಸಿ ಕಟ್ಟಿಗೆ ಅದರಲ್ಲಿ ಬೆಂಕಿ ಕೊನೆ ತನಕ ಇರುತ್ತದೆ, ಆದರೆ ಅದು ಎಲ್ಲರ ಕಣ್ಣಲ್ಲಿ ನೀರು ಬರಿಸುವಂಥ ಹೊಗೆಯನ್ನು ಉಗುಳುತ್ತಾ ಇರುತ್ತದೆ. ಜೀವನ ಪೂರ್ತಿ ಬದುಕುತ್ತೇವೆ, ಬಹಳಷ್ಟು ಆಯುಷ್ಯ ಇರುತ್ತದೆ, ಆದರೆ ಒಂದು ಉಪಕಾರವನ್ನು ಯಾರಿಗೂ ಮಾಡುವುದಿಲ್ಲ. ನಮ್ಮಿಂದ ಇನ್ನೊಬ್ಬರಿಗೆ ಯಾವ ಉಪಕಾರವೂ ಇಲ್ಲ, ಯಾವಾಗಲೂ ಉಪದ್ರವವೇ. ಅಂದರೆ ಹಸಿ ಕಟ್ಟಿಗೆಯಂತೆ ಯಾವಾಗಲೂ ಹೊಗೆಯನ್ನು ಉಗುಳಿಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತಾ ಇರುವಂಥದ್ದು ಜೀವನ, ಅದು ಆಗಬಾರದು. ಮಗನೇ, ಪರಾಕ್ರಮವನ್ನು ತೋರು. ಸತ್ತರೂ ಪರವಾಗಿಲ್ಲ, ವೀರ ಸ್ವರ್ಗವನ್ನು ಹೊಂದು. ಪ್ರಾಣವನ್ನು ರಕ್ಷಿಸಿಕೊಳ್ಳುವಲ್ಲಿ ಆತುರ ಪಡಬೇಡ. ಯಾಕಾಗಿ ನೀನು ಬದುಕಿದ್ದಿ? ಶತ್ರುಗಳಿಗೆ ಸಂತೋಷ ಪಡುವ ಸಲುವಾಗಿ. ನೀನು ಹೊರಟು ಬಂದರೆ ಯುದ್ಧದಿಂದ ವಿಮುಖನಾದರೆ ಶತ್ರುಗಳಿಗೆ ಸಂತೋಷ. ಶತ್ರುಗಳಿಗೆ ಸಂತೋಷ ಕೊಡಬೇಡ, ಹೋರಾಡು. ಪುರುಷ ಆ ಹೆಸರನ್ನು ನೀನು ಸಾರ್ಥಕಪಡಿಸಿಕೊಳ್ಳಬೇಕು. ಸ್ತ್ರೀಯಂತೆ ಹೆದರಿ, ಯುದ್ಧಕ್ಕೆ ಹೆದರಿ ಹಿಂದೆ ಓಡಿ ಬರಬೇಡ. ನಿನ್ನ ಹೆಸರು ಸೃಂಜಯ ಅಂತ. ಹೆಸರಿಗೆ ತಕ್ಕ ರೀತಿಯಲ್ಲಿ ಬದುಕು. ಮಾ ಧೂಮಾಯ ದೊಲಾತ್ಯಂತಂ ಆಕ್ರಮ್ಯ ದಹಿ ಶಾಸ್ತ್ರವಾನ್. ನಿನ್ನಂಥ ಮಗನನ್ನು ಯಾವ ಸುಮಂಗಲಿಯೂ ಕೂಡ ಪಡೆಯದೇ ಇರಲಿ. ಹೆದರು ಪುಕ್ಕಲ ನೀನು, ನಿನ್ನಂಥ ಮಗನನ್ನು ನಾನು ಪಡೆದೇ ಅಲ್ಲವೇ? ನೀನು ಹೊಗೆಯಾಡಬೇಡ, ಉರಿಯುವವನಾಗು. ಹಸಿ ಕಟ್ಟಿಗೆಯಂತೆ ಹೊಗೆಯನ್ನು ಆಡಬೇಡ, ಒಣ ಹುಲ್ಲಿನಂತೆ ಉರಿಯುವವನಾಗು. ಶತ್ರುಗಳನ್ನು ಮೆಟ್ಟಿ ನಿಲ್ಲುವವನಾಗು. ಶತ್ರುಗಳ ತಲೆಯ ಮೇಲೆ ಒಂದು ಕ್ಷಣ ಕಾಲ ಆದರೂ ಉರಿಯುವವನಾಗು. ಯುದ್ಧವನ್ನು ಮಾಡು. ಪುರವನ್ನು ಸಂಪಾದಿಸುವವನೇ ಪುರುಷನಾಗ್ತಾನೆ. ಪುರ ಅಂದರೆ ಪಟ್ಟಣ. ಪಟ್ಟಣವನ್ನು ಪಡೆದುಕೊಳ್ಳು. ನಿನ್ನ ಪಟ್ಟಣವನ್ನು ನೀನು ಶತ್ರುಗಳಿಗೆ ಮಾರಿಬಿಡಬೇಡ. ನಿನ್ನ ಪಟ್ಟಣವನ್ನು ನೀನು ಜಯಿಸು, ಶತ್ರುಗಳನ್ನು ಜಯಿಸು. ಆಗ ನೀನು ಪುರುಷ ಅಂತ ಹೆಸರನ್ನು ಪಡ್ಕೊಳ್ಳುತ್ತಿ, ಪುರುಷನಾಗ್ತಿ, ಸ್ತ್ರೀ ಆಗುವುದಿಲ್ಲ. ಪುರಂ ವಿಷಹತೆ ಯಸ್ಮಾತ್ ತಸ್ಮಾತ್ ಪುರುಷ ಉಚ್ಯತೆ. ಇಲ್ಲದೇ ಇದ್ದರೆ ತಮಾವು ವ್ಯರ್ಥನಾಮಾನಂ ಸ್ತ್ರೀವತ್ ಇಹ ಜೀವತಿ. ಆ ಪುರುಷ ಅಂತ ನೀನು ಕರೆಸಿಕೊಳ್ಳಿಕ್ಕೆ ಸಮರ್ಥನಾಗುವುದಿಲ್ಲ. ಸ್ತ್ರೀವತ್ ಇಹ ಜೀವತಿ, ಹೆಂಗಸಿನಂತೆ ನೀನು ಬದುಕಬೇಕಾಗ್ತದೆ. ಶೂರನಾದಂತಹ ಒಬ್ಬ ರಾಜ, ಅವ ಪರಾಕ್ರಮದಿಂದ ಹೋರಾಡಿ ಮರಣವನ್ನು ಹೊಂದಿದ ಅಂದರೆ ಅವನ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಕೂಡ ಸುಖದಿಂದ ಇರ್ತಾರೆ. ಆದ್ದರಿಂದ ಅನಾಥರಂತೆ ಜೀವನ ಕರ್ಮವನ್ನು ನೀನು ಅನುಸರಿಸಬೇಡ. ಒಂದು ವೇಳೆ ಯುದ್ಧದಿಂದ
ವಿಮುಖನಾಗಿ ನೀನು ನೀಚ ಜನರು ಸೇವಿಸಿದಂತಹ ಮಾರ್ಗವನ್ನು ಅನುಸರಿಸುತ್ತೀ ಅಂತ ಆದರೆ ನೀನು ಬದುಕುವುದಕ್ಕಿಂತಲೂ ಮರಣವನ್ನು ಹೊಂದುವುದೇ ಲೇಸು. ಕ್ಷತ್ರಿಯೋ ಜೀವಿತಾಕಾಂಕ್ಷಿ ಸ್ಥೇನ ಇತ್ಯೇವ ತಂಬಿದುಹು. ಪರಾಕ್ರಮವನ್ನು ತೋರಿಸದೆ ಅವ ಬದುಕಿದ ಅಂದರೆ ಅಂತಹ ಕ್ಷತ್ರಿಯ ಅವ ಕಳ್ಳ. ನಿನ್ನ ಹೆಸರೇ ಹಾಗೆ ಇದೆ, ಸೃಂಜಯ ಅಂತ ನಿನಗೆ ಹೆಸರು. ಸಿರು ಅಂದರೆ ಏನು? ಶತ್ರುಗಳ ಸಮೀಪಕ್ಕೆ ಹೋಗಿ ಅಂತ ಅರ್ಥ. ಜಯ ಅಂದರೆ ಜಯಿಸುತ್ತಾನೆ ಅಂತ ಅರ್ಥ. ಸೃಂಜಯೋ ನಾಮತಶ್ಚತ್ವಂ ನ ಚ ಪಶ್ಯಾಮ ತತ್ವಯಿ ಅನ್ವರ್ಥನಾಮ ಭವಮೇ ಪುತ್ರಮ ವ್ಯರ್ಥನಾಮಕ. ನನ್ನ ಮಗ, ನಿನಗೆ ಹೆಸರು ನಾನು ಸೃಂಜಯ ಅಂತ ಇಟ್ಟಿದ್ದೇನೆ. ಇದು ಅನ್ವರ್ಥ ಆಗಬೇಕು ಅಂತಾದರೆ ಶತ್ರುಗಳ ಸಮೀಪಕ್ಕೆ ಹೋಗಿ ಅವರನ್ನು ಜಯಿಸಬೇಕು. ಹಿಂದೆ ಒಬ್ಬರು ಬ್ರಾಹ್ಮಣರು ನನಗೆ ಭವಿಷ್ಯವನ್ನು ನುಡಿದಿದ್ದಾರೆ. ನೀನು ಬಾಲಕನಾಗಿರುವಾಗಲೇ ತುಂಬ ದೊಡ್ಡ ಕಷ್ಟಕ್ಕೆ ಸಿಲುಕಿ ಮತ್ತೆ ಆ ಕಷ್ಟದಿಂದ ಮೇಲೆದ್ದು ಅಭಿವೃದ್ಧಿಯನ್ನು ಹೊಂದುತ್ತೀ ಅಂತ ಒಬ್ಬರು ಭವಿಷ್ಯವನ್ನು ನುಡಿದಿದ್ದಾರೆ. ಹೋಗು, ಯುದ್ಧ ಮಾಡು, ಈ ಕಷ್ಟದಿಂದ ಪಾರಾಗು ನೀನು. ಈ ಮಾತನ್ನು ನಾನು ಬಯಸಿ, ಈ ಭವಿಷ್ಯವನ್ನು ನಂಬಿ ನಿನ್ನ ವಿಜಯವನ್ನು ನಾನು ಬಯಸ್ತಾ ಇದ್ದೇನೆ. ನಿನ್ನಂತಹ ಮಗನನ್ನು ಪಡೆದಿದ್ದೆ ಅಲ್ವ ನಾನು ಎಷ್ಟು ದುಃಖವನ್ನು ಹೊಂದಬೇಕು. ದೊಡ್ಡ ಕುಲದಲ್ಲಿ ಜನಿಸಿದವಳು ನಾನು. ಒಂದು ಸರೋವರದಿಂದ ಇನ್ನೊಂದು ಸರೋವರಕ್ಕೆ ಬಂದೆ, ನಿನ್ನ ತಂದೆಯ ಮನೆಯನ್ನು ಸೇರಿದೆ. ಆ ಮನೆಯಲ್ಲಿ ಒಳ್ಳೆಯ ಪ್ರಭುತ್ವವನ್ನು ಹೊಂದಿದೆ. ನಿನ್ನ ತಂದೆಯಾದ ನನ್ನ ಪತಿಯಿಂದಲೂ ಕೂಡ ಪೂಜಿತಳಾಗಿದ್ದೆ. ಆದರೆ ಹಿಂದೆ ನನ್ನನ್ನು ಯಾವ ರೀತಿಯಾಗಿ ನೋಡಿದ್ದಾರೋ ಇನ್ನು ಮೇಲೆ ಆ ರೀತಿಯಾಗಿ ನನ್ನನ್ನು ನೋಡುವುದಿಲ್ಲ ಪ್ರಜೆಗಳು. ಯಾಕೆ ಅಂದರೆ ಯುದ್ಧಕ್ಕೆ ಹೆದರಿ ಪುಕ್ಕಲುತನದಿಂದ ಓಡಿ ಹಿಂದೇರಿಗೆ ಬಂದಂತಹ ನಿನ್ನ ಮಾತೆಯಾಗಿದ್ದೇನೆ ಅಲ್ವ. ನನ್ನನ್ನು ಹಿಂದೆ ನೋಡಿದ ಹಾಗೆ ಈಗಿನ ಜನರು ನೋಡುವುದಿಲ್ಲ. ನಾನು ಕೂಡ ಬದುಕಿ ಪ್ರಯೋಜನ ಇಲ್ಲ. ನೇತಿ ಚೇತ್ ಬ್ರಾಹ್ಮಣಾನ ಬುರ್ಯಾಂ. ಹಿಂದೆ ಯಾವ ಬ್ರಾಹ್ಮಣರು ಬಂದರೂ ಕೂಡ ಕೇಳಿದ್ದನ್ನು ಕೊಡ್ತಾ ಇತ್ತು ನಾವು. ಈಗ ಯಾವ ಬಾಯಿಂದ ಯಾರಾದರೂ ಬಂದರೂ ಕೇಳಿದರೆ ನೇತಿ ಚೇತ್ ನಾ ಅಂತ ಹೇಗೆ ಹೇಳಬೇಕು ನಾವು. ಎಂದೂ ಯಾರಿಗೂ ಇಲ್ಲ ಅಂತ ಹೇಳಲಿಲ್ಲ. ವಯಂ ಆಶ್ರಯಣೀಯಾ ಸ್ಮ. ನಮ್ಮನ್ನು ಮತ್ತೊಬ್ಬರು ಆಶ್ರಯಿಸಬೇಕೇ ಹೊರತು ನಾವು ಇನ್ನೊಬ್ಬರನ್ನು ಆಶ್ರಯಿಸಬಾರದು. ನಾವು ಕ್ಷತ್ರಿಯರು. ಹೀಗೆ ಆದರೆ ಒಂದು ವೇಳೆ ನಾವು ಇನ್ನೊಬ್ಬರನ್ನು ಆಶ್ರಯಿಸಬೇಕು ಅಂತಾದರೆ ನಾನು ಪ್ರಾಣವನ್ನು ಬೇಕಾದರೆ ತೊರಿತೇನೆ. ನಿನ್ನಂಥ ಮಗನನ್ನು ಹೇಡಿಯಾದಂಥ ಮಗನನ್ನು ಪಡ್ಕೊಂಡು ನಾನು ಬದುಕಿರಲಾರೆ. ಮದಿಸಿದ ಗಜದಂತೆ ಧೈರ್ಯಶಾಲಿಯಾಗಿ ಮುನ್ನೊಗ್ಗಬೇಕು. ಯಾರಿಗೂ ಬಗ್ಗಬಾರದು. ಯಾರಿಗಾದರೂ ಬಗ್ಗುವುದು ಅಂತಾದರೆ ಬ್ರಾಹ್ಮಣರಿಗೆ ತಲೆಬಗ್ಗು, ದೇವರಿಗೆ ತಲೆಬಾಗು. ಇಷ್ಟು ಉಪದೇಶ ವಿದುಲೆ ತನ್ನ ಮಗನಿಗೆ ಕೊಟ್ಟಾಗ, ನಿಂದಿಸಿದಾಗ, ಧೈರ್ಯವನ್ನು ಕೊಟ್ಟಾಗ ಆ ಮಗ ಮತ್ತೆ ಹೋದ. ಅವನನ್ನು ನೋಡಿ ಅವನ ಸೈನಿಕರು ಕೂಡ ಅವನ ಹಿಂದೆ ಹೋದರು. ಸಿಂಧುರಾಜನ ಮುಂದೆ ಯುದ್ಧವನ್ನು ಮಾಡಿ ಅವನನ್ನು ಸೋಲಿಸಿದ ಸೃಂಜಯ ಮತ್ತೆ ತನ್ನ ರಾಜ್ಯವನ್ನು ಪಡ್ಕೊಂಡ. ಇದು ವಿದುಲೆಯ ಉಪಾಖ್ಯಾನ. ಕುಂತಿ ಹೇಳ್ತಾಳೆ, ಈ ವಿದುಲೆಯ ಉಪಾಖ್ಯಾನವನ್ನು ಕೃಷ್ಣ ನೀನು ಯುಧಿಷ್ಠಿರನಿಗೆ ತಲುಪಿಸು, ಹೇಳು.
ಧೈರ್ಯವನ್ನು ಕೊಡು. ನಮ್ಮ ರಾಜ್ಯವನ್ನು ಕಳ್ಕೊಂಡಿದ್ದೇವೆ, ಆ ರಾಜ್ಯವನ್ನು ಮತ್ತೆ ಪಡಿಬೇಕು ಅಂತ ಧರ್ಮರಾಜನಿಗೆ ಹೇಳು. ಈ ಉಪಾಖ್ಯಾನ ಏನಿದೆ ಇದು ಸಾಮಾನ್ಯವಾದ ಉಪಾಖ್ಯಾನ ಅಲ್ಲ. ಇದಕ್ಕೆ ಹೆಸರೇ, ಈ ಇತಿಹಾಸಕ್ಕೆ ಹೆಸರು ಜಯ ಎಂಬುದಾಗಿ. ಯುದ್ಧದಲ್ಲಿ ಯಾರು ಜಯವನ್ನು ಬಯಸ್ತಾರೋ ಅವರು ಇದನ್ನು ಕೇಳಬೇಕು, ಆಗ ಅವರಿಗೆ ಜಯ ಲಾಭ ಆಗ್ತದೆ. ಇದಂ ಪುಂಸವನಂ ಚೈವ ವೀರ ಸಂಜನನಂ ತತ ಅಭೀಕ್ಷಣಂ ಗರ್ಭಿಣಿ ಶ್ರುತ್ವ ಧ್ರುವಂ ವೀರಂ ಪ್ರದಾಯತೆ. ಈ ವಿದುಲ ಉಪಾಖ್ಯಾನ ಏನಿದೆ, ಈ ಆಖ್ಯಾನ ಗಂಡು ಮಗುವನ್ನು ಕೊಡುವಂತಹ ಆಖ್ಯಾನ ಇದು. ಪುಂಸವನಂ ಚೈವ, ವೀರನಾದಂತಹ ಪುತ್ರನನ್ನು ಕೊಡುವಂತಹ ಆಖ್ಯಾನ ಇದು. ಯಾರು ಇದನ್ನು, ಈ ಆಖ್ಯಾನವನ್ನು ಕೇಳುತ್ತಾರೋ ಖಂಡಿತವಾಗಿ ಅವರು ಪುತ್ರನನ್ನು ಪಡಿತಾರೆ. ಇಂತಹ ಆಖ್ಯಾನ. ಇದನ್ನು ಕೃಷ್ಣ ನೀನು ಹೋಗಿ ಯುಧಿಷ್ಠಿರನಿಗೆ ಹೇಳು, ಇದು ಕುಂತಿಯ ಉಪದೇಶ, ಕುಂತಿಯ ಮಾತು ಅಂತ ಹೇಳುವಂತ ಕುಂತಿ ಕೃಷ್ಣನಲ್ಲಿ ಬೇಡಿಕೊಳ್ಳುತ್ತಾಳೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು.